ಒಂಥರ ಈ ಸಿನಿಮಾ ಹೇಳಬೇಕು ಅಂದರೆ ಒಂದು ಇಂಟರಾಕ್ಟಿವ್ ಸಿನಿಮಾ ಅನ್ಕೊಳ್ಳಿ. ಇದು ನೀವು ಹೆಂಗೆ ಅದನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀರೋ ಅಷ್ಟು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ಸಿಂಬಾಲಿಕ್ ಆಗಿ ಒಂದು ಮೆಟಫರಿಕಲ್ ಆಗಿ ಮಾಡಿರೋವಂಥ ಒಂದು ಪ್ರಯತ್ನ ಇದು. ನೋಡೋಣ, ನನಗೊಂದು ಆಸೆ ಇದೆ ಈ ಥರ ಇನ್ನೊಂದಷ್ಟು ಬೇರೆ 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 ಥರದ್ದು. ಅಂದರೆ ಸಿನಿಮಾ ಅಂದರೆ ಒಂದು ಏನಂದರೆ ಒಂದು ಟ್ರೆಂಡ್ ಅಂತಿರೋದು ಗೊತ್ತಾ. ಒಂದು ಸಿನಿಮಾ ನನಗೆ ಮುಂಚೆಯಿಂದ ಒಂದು ಏನಂದರೆ ಫಸ್ಟಿಂದ ನನ್ನ ಒಳಗಿರೋ ಒಂದು ಇದನ್ನು ಹೇಳ್ತೀನಿ ಅಷ್ಟೇ. ಈಗ ಒಂದು ಆ್ಯಕ್ಷನ್ ಪಿಕ್ಚರ್ ಅಂದಾಗ ಆ್ಯಕ್ಷನ್ ಪಿಕ್ಚರ್ ಮಾಡಿದ್ದಾರೆ, ಓಕೆ. ಒಂದು ಫ್ಯಾಮಿಲಿ ಮಾಡಿದ್ದಾರೆ, ಸಸ್ಪೆನ್ಸ್ ಹಾರರ್ ಮಾಡಿದ್ದಾರೆ, ಪೊಲಿಟಿಕಲ್ಲು ಮಾಡಿದ್ದಾರೆ. ಬಟ್ ಇದನ್ನೆಲ್ಲ ಬಿಟ್ಟು ಇನ್ನೇನಾರ ಬೇರೆ ಥರ ಮಾಡೋಕ್ಕೆ ಸಾಧ್ಯನಾ? ಕೀಪಿಂಗ್ ಆಲ್ ದಿಸ್ ಎಲಿಮೆಂಟ್ಸ್. ನೀವು ಎಲಿಮೆಂಟ್ಸ್ ಬಿಡೋಕ್ಕಾಗಲ್ಲ. ಏನು ಹೇಳಿ, ಜೀವನದಲ್ಲಿ ನಮಗೆ ಕೆಲವು ಅನಿವಾರ್ಯಗಳು ಇದ್ದೇ ಇರಬೇಕಷ್ಟೇ. ಹಂಗೆ ನೋಡೋಕೆ ವೆರಿ ಸಿಂಪಲ್ ನಮ್ಮ ಲೈಫ್. ನಿದ್ದೆ ಮಾಡ್ತೀವಿ, ಮಲಗ್ತೀವಿ, ಊಟ ಮಾಡ್ತೀವಿ, ಇದೆಲ್ಲ ಇರಲೇಬೇಕು, ಇಂಗ್ರೀಡಿಯೆಂಟ್ಸ್ ಇರಲೇಬೇಕು. ಇದನ್ನ ಇಟ್ಕೊಂಡು ಬೇರೆ ಥರ ಏನಾರ ಒಂದು ಟ್ರೈ ಮಾಡ್ಬೋದಾ ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಸೊ ಅದನ್ನು ಇದರಲ್ಲಿ ಟ್ರೈ ಮಾಡಿದ್ದೀನಿ, ನೋಡೋಣ ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ. ಸರ್, ನೀವೇ ಹೇಳಿದಾಗೆ ನಿಮ್ಮ ಸಿನಿಮಾಗಳು ಮೊದಲಿಂದ ನಾವು ನೋಡಿದ್ರೆ ನೀವು ಜಾನ್ರಾ ಬ್ರೇಕ್ ಮಾಡೋದು ನಿಮ್ಗೆ ಇಷ್ಟ. ನೀವು ಹೇಳಿದಾಗೆ ಅದು ಒಂದು ಟಿಪಿಕಲ್ ಈ ಜಾನ್ರಾ ಅಂತ ಉಪೇಂದ್ರ ಅವರ ಯಾವ ಸಿನಿಮಾನು ನಾವು ಜಾನ್ರಾಕ್ಕೆ ಹಾಕೋಕ್ಕೆ ಆಗಲ್ಲ. ಅದೇ ಒಂದು ಜಾನ್ರಾ, ಉಪೇಂದ್ರ ಅವರ ಸಿನಿಮಾಗಳದ್ದೇ ಒಂದು ಟ್ರೆಂಡ್. ಮತ್ತು ರಿಫ್ಲೆಕ್ಟಿವ್ ಆಗಿರುತ್ತೆ. ನೀವು ಹೇಳಿದಾಗೆ ಅದನ್ನ ನಮ್ಮ ಕನ್ನಡಿ ನೋಡ್ದಂಗೆ ಆಗುತ್ತೆ ಅಂತ ಒಂದ್ಸರಿ ನಾವು ಉಸಿರು ತೊಗೊಳಂಗೆ ಆಗುತ್ತೆ. ನಿಮ್ಮ ಸಿನಿಮಾಗಳು ಸೂಪರ್ ನೋಡಿದಾಗ ನಂಗೆ ಹಾಗೆ ಅನಿಸಿತ್ತು, ನೋಡಿದಾಗ ಹಾಗೆ ಅನಿಸಿತ್ತು. ಉಪೇಂದ್ರ ನೋಡಿದಾಗಂತೂ ತೀರಾ ಅಯ್ಯೋ ಇದೇ ನಮ್ಮ ಮೈಂಡನ್ನು ಹಿಂಗೆಲ್ಲ ಇಷ್ಟಿಷ್ಟು ವೆರೈಟಿಯಾಗಿ ಓದ್ತಾರಲ್ಲ ಇವರು ಅನ್ನೋ ಥರ ಇತ್ತು. ಸೊ UI ಕೂಡ ಅದೇ ಥರ ಒಂದು ರಿಫ್ಲೆಕ್ಟಿವ್ ಮೂವಿನ ಹೇಗೆ? ಇಲ್ಲ, ಈಗೇನು ಅದೇ ಹೇಳದ್ನಲ್ಲ, ಈಗ ಇದನ್ನು ಹೇಳಬೇಕು ಅಂದರೆ ಮತ್ತೆ ಅದನ್ನೇ ಹೇಳ್ಬೇಕು ನಾನು. ಆ್ಯಕ್ಚುಲಿ ಏನಂದರೆ ಹೊರಗಡೆ ನೋಡಿ ಒಂದಷ್ಟು ಸಿನಿಮಾ ಮಾಡೋದು, ಬೇರೆ ಸಿನಿಮಾ ನೋಡಿ ಇನ್ಸ್ಪಿರೇಷನ್ ಮಾಡೋದು, ಅವೆಲ್ಲ ಸಹಜ. ನನಗೂ ಆಗಿದೆ ಅದು. ಆ್ಯಕ್ಚುಲಿ ಬೇರೆ ಸಿನಿಮಾ ನೋಡಿದಾಗ ಇನ್ಸ್ಪೈರ್ ಆಗೋದು, ಈ ಥರ ಮಾಡಬೇಕು, ಆ ಥರ ತೆಗಿಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಅದ್ರ ಒಳಗಡೆ ಸಬ್ಜೆಕ್ಟ್ ಹುಡುಕಿದಾಗ ನನಗನ್ಸೋದು ನನ್ನೊಳಗಿರೋ ಸಬ್ಜೆಕ್ಟು ನಿಮ್ಮೊಳಗಿರೋ ಸಬ್ಜೆಕ್ಟು ಅಂತ. ನನಗೆ ಅದನ್ನು ಎಷ್ಟು ಕನೆಕ್ಟ್ ಆಗೋಕ್ಕೆ ಸಾಧ್ಯನೋ ಅನ್ನೋದೇ ಪ್ರಯತ್ನ ಅಷ್ಟೇ. ಯಾಕಂದರೆ ಅದೇ ನಿಜವಾದ ಕನೆಕ್ಟ್ ಆಗೋದು ಥಿಯೇಟ್ರಲ್ಲಿ ಅಂತ. ಈಗ ನನಗೆ ಯಾವತ್ತೂ ಅನ್ಸೋದು ನಾನು ಬೇರೆ, ಇವ್ರು ಬೇರೆ, ಅವ್ರು ಬೇರೆ ಅಂತ ಅನ್ಸಲ್ಲ ನನಗೆ. ಇವನ್ ಕೆಲವು ಭಾವನೆಗಳು ಎಲ್ಲವೂ ಒಂದೇ. ಯಾಕಂದರೆ ಅದಕ್ಕೆ ಇನ್ನೂ ಒಂದು ಹೇಳ್ಬೇಕಾದ್ರೆ ಈ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ. ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೀವು ಒಂಥರ ಮಾತಾಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಒಂಥರ ಮಾತಾಡ್ತೀನಿ. ಬಟ್ ಸಬ್ ಕಾನ್ಷಿಯಸ್ ಅಂದಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ವಿಚಾರ ಮಾಡಿದ್ರೆ ಎಲ್ಲರೂ ಒಂದು ಯುನೈಟ್ ಆಗ್ತೀವಿ ಅದರಲ್ಲಿ. ಸೊ ಆ ಥರ ಸಿನಿಮಾ ಅನ್ನೋದು ಆ್ಯಕ್ಚುಲಿ ಅದು ಸಬ್ ಕಾನ್ಷಿಯಸ್ ಇದರಲ್ಲಿ ವರ್ಕ್ ಆಗುತ್ತೆ ಅಂತ ನನಗೆ ಯಾರೋ ಹೇಳಿದ್ದು. ಇದನ್ನು ನಾನು ಬೇರೆಯವರಿಂದ ಕಲ್ತಿದ್ದೆ. ಯಾರೋ ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು, ಯಾವ ಥರ ಅಂದರೆ ಇವಾಗ ಒಂದೇನೋ ಒಂದು ಎಮೋಷನಲ್ ಸೀನ್ ಬಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಕಣ್ಣಲ್ಲೂ ನೀರು ಬರ್ತಿರುತ್ತೆ, ಪಕ್ಕದಲ್ಲಿರೋ ಕಣ್ಣಲ್ಲೂ ನೀರು ಬರ್ತಿರುತ್ತೆ. ನೀವು ಬೇರೆ ಆಗಿರಲ್ಲ, ಒಂದಾಗಿರ್ತೀವಲ್ಲಿ. ಆ ಒಂದು ಮಾಡೋದೇ ಯು ಆ್ಯಂಡ್ ಐನ ಒಂದು ಮಾಡೋದೇ ಸಿನಿಮಾ. ಅಲ್ಲಿ ನಾವೆಲ್ಲ ಒಂದಾಗ್ತೀವಿ, ಒಂದೇ ರೀತಿ ಎಲ್ಲ ಖುಷಿ ಪಡ್ತೀವಿ, ವಿಸಿಲ್ ಹೊಡಿತೀವಿ, ಬೇಜಾರಾದರೆ ಬೇಜಾರು ಮಾಡ್ಕೊತೀವಿ, ಈ ಥರ. ಸೊ ಆ ಥರ ಹೋದಾಗ ಒಳಗಡೆ ಹುಡುಕಿದಾಗ ನನಗನ್ಸೋದು ನನ್ನೊಳಗಿರೋದೇ ಭಾವನೆ ನಿಮ್ಮೊಳಗೂ ಇದೆ. ಇನ್ನು ನನಗೆ ಯಾವುದೋ ಒಂದು ಅನ್ಸಿದ್ರೆ ಹೇಳ್ತಿರುವಾಗ ನಂಗೊಂದು ಮಾತು ನೆನಪಾಗುತ್ತೆ. ಈ ಪೂಜೆ ಪುನಸ್ಕಾರಗಳಲ್ಲಿ ಒಂದು ಶಬ್ದ ಬರುತ್ತೆ, ಅಂತಸ್ತೇಜೋ ಬಹಿಸ್ತೇಜ ಏಕೀಕೃತ್ಯ ಅಮಿತಂ ಪ್ರಭಂ ಅಂತ. ಒಳಗಿರೋದು ಅದೇ ಬೆಳಕು, ಹೊರಗಿರೋದು ಅದೇ ಬೆಳಕು, ಎರಡನ್ನೂ ಒಂದೇ ಮಾಡಿದಾಗ ಅನ್ಲಿಮಿಟೆಡ್ ಬೆಳಕು ಆಗುತ್ತೆ ಅಂತ. ಸೂಪರ್. ನೋಡಿ, ಗೊತ್ತಿಲ್ಲ UI ಆ ಥರದ ಅಂತ ಸೂಪರ್ ಸಾಂಸ್ಕ್ರಿಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ ನೀವು. ಗೊತ್ತಿಲ್ಲ ನೋಡಿ, UI ಒಂದಾಗೋದು, ಅದು ಆ್ಯಕ್ಚುಲಿ ಅದೇ ಹೇಳಿದ್ದು. ಆತ್ಮ ಪರಮಾತ್ಮ ಏನು ಬೇಕಾದ್ರೂ ನೀವು ಅದಕ್ಕೆ ಆನ್ಸರ್ ಕೊಟ್ಕೊಬೋದು. ಬಟ್ ಚೆನ್ನಾಗಿ ಹೇಳಿರಿ, ಅಂತರ್ ಬಹಿರಂಗ ಇದೆಲ್ಲವೂ. ಸೊ ಇಟ್ಸ್ ಆಲ್ ಕನೆಕ್ಟೆಡ್ ಆ್ಯಕ್ಚುಲಿ. ಬಟ್ ಸರ್, ಇದು ಪೋಸ್ಟರ್ ನೋಡಿದಾಗ ಈಗಲೂ ನನಗೆ ಐ ಕ್ಯಾನ್ ಫೀಲ್ ದಟ್ ಅಗ್ರೆಷನ್ ಕೈಂಡ್ ಆಫ್, ನಾಟ್ ಸುಮ್ಮನೆ ಒಂದು ಸೂಪರ್ಫಿಷಿಯಲ್ ಅಗ್ರೆಷನ್ ಅಲ್ಲ, ಅದಕ್ಕೊಂದು ಗಾಢವಾದ ಶಕ್ತಿ ಇರೋ ಅಂತ ಒಂದು ಅಗ್ರೆಷನ್ ನಿಮ್ಮ ಪರ್ಸನಾಲಿಟಿನಲ್ಲೂ ಇದೆ, ಆ ಪೋಸ್ಟ್ರಲ್ಲೂ ಇದೆ. ಆ ಹಾರ್ಸು ಕೂಡ ಅದು ಸಿಂಬಲೈಸಸ್ ದಟ್ ಓನ್ಲಿ. ಆ ಪೋಸ್ಟರ್ ಮುಖದಲ್ಲಿರೋ ಭಾವನೂ ಅದೇ ಇದೆ. ಏನು ವೈ ದಟ್ ಅಗ್ರೆಷನ್, ವಾಟ್ ದಟ್, ಅದು ಏನದು ಆ ಅಗ್ರೆಷನ್? ಇಲ್ಲ, ಅದು ಸಬ್ಜೆಕ್ಟ್ ಅಷ್ಟೇ. ಸಬ್ಜೆಕ್ಟ್ ಅಲ್ಲಿ ಮತ್ತೆ ಇದಾಗತ್ತೆ ಆ್ಯಕ್ಚುಲಿ. ಇವಾಗ ನೀವು ಹಂಗೆ ಇಲ್ಲದೆ ಇರ್ಬೋದು. ಇವಾಗ ನಾವು ಒಂದು ಸಬ್ಜೆಕ್ಟಲ್ಲಿ ಹೋದಾಗ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂದಾಗ, ಅದರ ಅಟ್ಮಾಸ್ಫಿಯರು, ಅದರಲ್ಲಿ ಏನೋ ಒಂದು ಕತೆ ಕ್ರಿಯೇಟ್ ಮಾಡಿ ಒಂಥರ ಈ ಸಿನಿಮಾ ಹೇಳಬೇಕು ಅಂದರೆ ಒಂದು ಇಂಟರಾಕ್ಟಿವ್ ಸಿನಿಮಾ ಅನ್ಕೊಳ್ಳಿ. ಇದು ನೀವು ಹೆಂಗೆ ಅದನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀರೋ ಅಷ್ಟು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ಸಿಂಬಾಲಿಕ್ ಆಗಿ ಒಂದು ಮೆಟಫರಿಕಲ್ ಆಗಿ ಮಾಡಿರೋವಂಥ ಒಂದು ಪ್ರಯತ್ನ ಇದು. ನೋಡೋಣ, ನನಗೊಂದು ಆಸೆ ಇದೆ ಈ ಥರ ಇನ್ನೊಂದಷ್ಟು ಬೇರೆ 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 ಥರದ್ದು. ಅಂದರೆ ಸಿನಿಮಾ ಅಂದರೆ ಒಂದು ಏನಂದರೆ ಒಂದು ಟ್ರೆಂಡ್ ಅಂತಿರೋದು ಗೊತ್ತಾ. ಒಂದು ಸಿನಿಮಾ ನನಗೆ ಮುಂಚೆಯಿಂದ ಒಂದು ಏನಂದರೆ ಫಸ್ಟಿಂದ ನನ್ನ ಒಳಗಿರೋ ಒಂದು ಇದನ್ನು ಹೇಳ್ತೀನಿ ಅಷ್ಟೇ. ಈಗ ಒಂದು ಆ್ಯಕ್ಷನ್ ಪಿಕ್ಚರ್ ಅಂದಾಗ ಆ್ಯಕ್ಷನ್ ಪಿಕ್ಚರ್ ಮಾಡಿದ್ದಾರೆ, ಓಕೆ. ಒಂದು ಫ್ಯಾಮಿಲಿ ಮಾಡಿದ್ದಾರೆ, ಸಸ್ಪೆನ್ಸ್ ಹಾರರ್ ಮಾಡಿದ್ದಾರೆ, ಪೊಲಿಟಿಕಲ್ಲು ಮಾಡಿದ್ದಾರೆ. ಬಟ್ ಇದನ್ನೆಲ್ಲ ಬಿಟ್ಟು ಇನ್ನೇನಾರ ಬೇರೆ ಥರ ಮಾಡೋಕ್ಕೆ ಸಾಧ್ಯನಾ? ಕೀಪಿಂಗ್ ಆಲ್ ದಿಸ್ ಎಲಿಮೆಂಟ್ಸ್. ನೀವು ಎಲಿಮೆಂಟ್ಸ್ ಬಿಡೋಕ್ಕಾಗಲ್ಲ.
ಏನು ಹೇಳಿ, ಜೀವನದಲ್ಲಿ ನಮಗೆ ಕೆಲವು ಅನಿವಾರ್ಯಗಳು ಇದ್ದೇ ಇರಬೇಕು ಅಷ್ಟೇ. ಹಂಗೆ ನೋಡೋಕೆ ವೆರಿ ಸಿಂಪಲ್ ನಮ್ಮ ಲೈಫ್. ನಿದ್ದೆ ಮಾಡ್ತೀವಿ, ಮಲಗ್ತೀವಿ, ಊಟ ಮಾಡ್ತೀವಿ, ಇದೆಲ್ಲ ಇರಲೇಬೇಕು, ಈ ಇಂಗ್ರೀಡಿಯೆಂಟ್ಸ್ ಇರಲೇಬೇಕು. ಇದನ್ನ ಇಟ್ಕೊಂಡು ಬೇರೆ ಥರ ಏನಾರ ಒಂದು ಟ್ರೈ ಮಾಡ್ಬೋದಾ ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಸೊ ಅದನ್ನು ಇದರಲ್ಲಿ ಟ್ರೈ ಮಾಡಿದ್ದೀನಿ, ನೋಡೋಣ ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ. ಸರ್, ನೀವೇ ಹೇಳಿದಾಗೆ ನಿಮ್ಮ ಸಿನಿಮಾಗಳು ಮೊದಲಿಂದ ನಾವು ನೋಡಿದ್ರೆ ನೀವು ಜಾನ್ರಾ ಬ್ರೇಕ್ ಮಾಡೋದು ನಿಮ್ಗೆ ಇಷ್ಟ. ನೀವು ಹೇಳಿದಾಗೆ ಅದು ಒಂದು ಟಿಪಿಕಲ್ ಈ ಜಾನ್ರಾ ಅಂತ ಉಪೇಂದ್ರ ಅವರ ಯಾವ ಸಿನಿಮಾನು ನಾವು ಜಾನ್ರಾಕ್ಕೆ ಹಾಕೋಕ್ಕೆ ಆಗಲ್ಲ. ಅದೇ ಒಂದು ಜಾನ್ರಾ, ಉಪೇಂದ್ರ ಅವರ ಸಿನಿಮಾಗಳದ್ದೇ ಒಂದು ಟ್ರೆಂಡ್. ಮತ್ತು ರಿಫ್ಲೆಕ್ಟಿವ್ ಆಗಿರುತ್ತೆ. ನೀವು ಹೇಳ್ದಂಗೆ ಅದನ್ನ ನಮ್ಮ ನೋಡೋ ಕನ್ನಡಿ ನೋಡ್ದಂಗೆ ಆಗುತ್ತೆ ಅಂತ ಒಂದ್ಸರಿ ನಾವು ಉಸಿರು ತೊಗೊಳಂಗೆ ಆಗುತ್ತೆ. ನಿಮ್ಮ ಸಿನಿಮಾಗಳು ಸೂಪರ್ ನೋಡಿದಾಗ ನಂಗೆ ಹಾಗೆ ಅನಿಸಿತ್ತು, ನೋಡಿದಾಗ ಹಾಗೆ ಅನಿಸಿತ್ತು. ಉಪೇಂದ್ರ ನೋಡಿದಾಗಂತೂ ತೀರಾ ಅಯ್ಯೋ ಇದೇ ನಮ್ಮ ಮೈಂಡನ್ನು ಹಿಂಗೆಲ್ಲ ಇಷ್ಟಿಷ್ಟು ವೆರೈಟಿಯಾಗಿ ಓದ್ತಾರಲ್ಲ ಇವರು ಅನ್ನೋ ಥರ ಇತ್ತು. ಸೊ UI ಕೂಡ ಅದೇ ಥರ ಒಂದು ರಿಫ್ಲೆಕ್ಟಿವ್ ಮೂವಿನ ಹೇಗೆ? ಇಲ್ಲ, ಎಗೇನ್ ಅದೇ ಹೇಳದ್ನಲ್ಲ, ಈಗ ಇದನ್ನು ಹೇಳಬೇಕು ಅಂದರೆ ಎಗೇನ್ ಮತ್ತೆ ಅದನ್ನೇ ಹೇಳ್ಬೇಕು ನಾನು. ಆ್ಯಕ್ಚುಲಿ ಏನಂದರೆ, ಹೊರಗಡೆ ನೋಡಿ ಒಂದಷ್ಟು ಸಿನಿಮಾ ಮಾಡೋದು, ಬೇರೆ ಸಿನಿಮಾ ನೋಡಿ ಇನ್ಸ್ಪಿರೇಷನ್ ಮಾಡೋದು, ಅವೆಲ್ಲ ಸಹಜ. ನನಗೂ ಆಗಿದೆ ಅದು. ಆ್ಯಕ್ಚುಲಿ ಬೇರೆ ಸಿನಿಮಾ ನೋಡಿದಾಗ ಇನ್ಸ್ಪೈರ್ ಆಗೋದು, ಈ ಥರ ಮಾಡಬೇಕು, ಆ ಥರ ತೆಗಿಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಅದ್ರ ಒಳಗಡೆ ಸಬ್ಜೆಕ್ಟ್ ಹುಡುಕಿದಾಗ ನನಗನ್ಸೋದು ನನ್ನೊಳಗಿರೋ ಸಬ್ಜೆಕ್ಟು ನಿಮ್ಮೊಳಗಿರೋ ಸಬ್ಜೆಕ್ಟು ಅಂತ. ನನಗೆ ಅದನ್ನು ಎಷ್ಟು ಕನೆಕ್ಟ್ ಆಗೋಕ್ಕೆ ಸಾಧ್ಯನೋ ಅನ್ನೋದೇ ಪ್ರಯತ್ನ ಅಷ್ಟೇ. ಯಾಕಂದರೆ ಅದೇ ನಿಜವಾದ ಕನೆಕ್ಟ್ ಆಗೋದು ಥಿಯೇಟ್ರಲ್ಲಿ ಅಂತ. ಈಗ ನನಗೆ ಯಾವತ್ತೂ ಅನ್ಸೋದು ನಾನು ಬೇರೆ, ಇವ್ರು ಬೇರೆ, ಅವ್ರು ಬೇರೆ ಅಂತ ಅನ್ಸಲ್ಲ ನನಗೆ. ಇವನ್ ಕೆಲವು ಭಾವನೆಗಳು ಎಲ್ಲವೂ ಒಂದೇ. ಯಾಕಂದರೆ ಅದಕ್ಕೆ ಇನ್ನೂ ಒಂದು ಹೇಳ್ಬೇಕಾದ್ರೆ, ಈ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ. ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೀವು ಒಂಥರ ಮಾತಾಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಒಂಥರ ಮಾತಾಡ್ತೀನಿ. ಬಟ್ ಸಬ್ ಕಾನ್ಷಿಯಸ್ ಅಂದಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ವಿಚಾರ ಮಾತ್ರ ಎಲ್ಲರೂ ಒಂದು ಯುನೈಟ್ ಆಗ್ತೀವಿ ಅದರಲ್ಲಿ. ಸೊ ಆ ಥರ ಸಿನಿಮಾ ಅನ್ನೋದು ಆ್ಯಕ್ಚುಲಿ ಅದು ಸಬ್ ಕಾನ್ಷಿಯಸ್ ಇದರಲ್ಲಿ ವರ್ಕ್ ಆಗುತ್ತೆ ಅಂತ ನನಗೆ ಯಾರೋ ಹೇಳಿದ್ದು. ಇದನ್ನು ನಾನು ಬೇರೆಯವರಿಂದ ಕಲ್ತಿದ್ದೆ. ಯಾರೋ ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು, ಯಾವ ಥರ ಅಂದರೆ, ಇವಾಗ ಒಂದೇನೋ ಒಂದು ಎಮೋಷನಲ್ ಸೀನ್ ಬಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಕಣ್ಣಲ್ಲೂ ನೀರು ಬರ್ತಿರುತ್ತೆ, ಪಕ್ಕದಲ್ಲಿರೋ ಕಣ್ಣಲ್ಲೂ ನೀರು ಬರ್ತಿರುತ್ತೆ. ನಾನು ನೀವು ಬೇರೆ ಆಗಿರಲ್ಲ, ಒಂದಾಗಿರ್ತೀವಲ್ಲಿ. ಆ ಒಂದು ಮಾಡೋದೇ, ಯು ಆ್ಯಂಡ್ ಐನ ಒಂದು ಮಾಡೋದೇ ಸಿನಿಮಾ. ಅಲ್ಲಿ ನಾವೆಲ್ಲ ಒಂದಾಗ್ತೀವಿ, ಒಂದೇ ರೀತಿ ಎಲ್ಲ ಖುಷಿ ಪಡ್ತೀವಿ, ವಿಸಿಲ್ ಹೊಡಿತೀವಿ, ಬೇಜಾರಾದರೆ ಬೇಜಾರು ಮಾಡ್ಕೊತೀವಿ, ಈ ಥರ. ಸೊ ಆ ಥರ ಹೋದಾಗ, ಒಳಗಡೆ ಹುಡುಕಿದಾಗ ನನಗನ್ಸೋದು ನನ್ನೊಳಗಿರೋದೇ ಭಾವನೆ ನಿಮ್ಮೊಳಗೂ ಇದೆ. ಇನ್ನು ನನಗೆ ಯಾವುದೋ ಒಂದು ಅನ್ಸಿದ್ರೆ, ಹೇಳ್ತಿರುವಾಗ ನಂಗೊಂದು ಮಾತು ನೆನಪಾಗುತ್ತೆ. ಈ ಪೂಜೆ ಪುನಸ್ಕಾರಗಳಲ್ಲಿ ಒಂದು ಶಬ್ದ ಬರುತ್ತೆ, ಅಂತಸ್ತೇಜೋ ಬಹಿಸ್ತೇಜ ಏಕೀಕೃತ್ಯ ಅಮಿತಂ ಪ್ರಭಂ ಅಂತ. ಒಳಗಿರೋದು ಅದೇ ಬೆಳಕು, ಹೊರಗಿರೋದು ಅದೇ ಬೆಳಕು, ಎರಡನ್ನೂ ಒಂದೇ ಮಾಡಿದಾಗ ಅನ್ಲಿಮಿಟೆಡ್ ಬೆಳಕಾಗುತ್ತೆ ಅಂತ. ಸೂಪರ್ ನೋಡಿ. ಗೊತ್ತಿಲ್ಲ UI ಆ ಥರದ್ದ ಅಂತ. ಸೂಪರ್ ಸಾಂಸ್ಕ್ರಿಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ ನೀವು. ಗೊತ್ತಿಲ್ಲ ನೋಡಿ, UI ಒಂದಾಗೋದು, ಅದು ಆ್ಯಕ್ಚುಲಿ ಅದೇ ಹೇಳಿದ್ದು. ಆತ್ಮ ಪರಮಾತ್ಮ ಏನು ಬೇಕಾದ್ರೂ ನೀವು ಅದಕ್ಕೆ ಆನ್ಸರ್ ಕೊಟ್ಕೊಬೋದು. ಬಟ್ ಚೆನ್ನಾಗಿ ಹೇಳಿರಿ, ಅಂತರ್ ಬಹಿರಂಗ ಇದೆಲ್ಲವೂ. ಸೊ ಇಟ್ಸ್ ಆಲ್ ಕನೆಕ್ಟೆಡ್ ಆ್ಯಕ್ಚುಲಿ. ಬಟ್ ಸರ್, ಇದು ಪೋಸ್ಟರ್ ನೋಡಿದಾಗ ಈಗಲೂ ನನಗೆ ಐ ಕ್ಯಾನ್ ಫೀಲ್ ದಟ್ ಅಗ್ರೆಷನ್ ಕೈಂಡ್ ಆಫ್, ನಾಟ್ ಸುಮ್ಮನೆ ಒಂದು ಸೂಪರ್ಫಿಷಿಯಲ್ ಅಗ್ರೆಷನ್ ಅಲ್ಲ, ಒಂದು ಅದಕ್ಕೊಂದು ಗಾಢವಾದ ಶಕ್ತಿ ಇರೋ ಅಂತ ಒಂದು ಅಗ್ರೆಷನ್ ನಿಮ್ಮ ಪರ್ಸನಾಲಿಟಿನಲ್ಲೂ ಇದೆ, ಆ ಪೋಸ್ಟ್ರಲ್ಲೂ ಇದೆ. ಆ ಹಾರ್ಸು ಕೂಡ ಅದು ಸಿಂಬಲೈಸಸ್ ದಟ್ ಓನ್ಲಿ. ಆ ಪೋಸ್ಟರ್ ಮುಖದಲ್ಲಿರೋ ಭಾವನೂ ಅದೇ ಇದೆ. ಏನು ವೈ ದಟ್ ಅಗ್ರೆಷನ್, ವಾಟ್ ದಟ್, ಅದು ಏನದು ಆ ಅಗ್ರೆಷನ್? ಇಲ್ಲ, ಅದು ಸಬ್ಜೆಕ್ಟ್ ಅಷ್ಟೇ. ಸಬ್ಜೆಕ್ಟ್ ಅಲ್ಲಿ ಮತ್ತೆ ಇದಾಗತ್ತೆ ಆ್ಯಕ್ಚುಲಿ. ಇವಾಗ ನಾನು ನೀವು ಹಂಗೆ ಇಲ್ಲದೆ ಇರ್ಬೋದು. ಇವಾಗ ನಾವು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹೋದಾಗ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂದಾಗ, ಅದರ ಅಟ್ಮಾಸ್ಫಿಯರು, ಅದರಲ್ಲಿ ಏನೋ ಒಂದು ಕತೆ ಕ್ರಿಯೇಟ್ ಮಾಡಿ